ನಮಗೆ ಬಂದ ಮಾಹಿತಿಯ ಪ್ರಕಾರ, ನೀವು ಕೊಟ್ಟ ಮಾಹಿತಿ ಪ್ರಕಾರ 18 ಅಡಿ ಆಳ 30 ಅಡಿ ಅಗಲ ಇಲ್ಲಿವರೆಗೂ ಅಂತಂದ್ರೆ ಅದು ಇನ್ನೂ ಜಾಸ್ತಿ ಅಗಸಿರ್ತಾರೆ. ಆದಾಗ್ಯೂ ಕೂಡ ಕಂಟಿನ್ಯೂ ಇಲ್ಲಿ ನಡೆದಿದೆ. ಏನ್ ಕಾರಣ ಇದಕ್ಕೆ? ಆತ ಹೇಳಿದಾನ ಇನ್ನೂ ಅಷ್ಟಗಿರಿ ಅಂತ. ಆತನ ಮಾತಿಗೆ ಇವರು ತಾಳಕ್ಕೆ ತಕ್ಕಂಗೆ ಕುಣಿದು ಅಲ್ಲೇ ಅಗಿಸ್ತಾ ಇದ್ದಾರೆ. ಪಕ್ಕದಲ್ಲೇ ರಾಶಿ ಮಣ್ಣು ಬಿದ್ದಿದೆ, ಇನ್ನೂ ಏನು ಸಿಗ್ತಾ ಇಲ್ಲ. 13ನೇ ಪಾಯಿಂಟ್ ಬಗ್ಗೆ ಇಷ್ಟು ಫೋಕಸ್ ಮಾಡ್ತಾ ಇರೋದಕ್ಕೆ ರೀಸನ್ ಏನು? ಹೌದು ಶ್ರೀಪಾದ್ ಪಾಟೀಲ್, 13ನೇ ಪಾಯಿಂಟ್ ನ ಬಗ್ಗೆ ಸಾಕಷ್ಟು ಫೋಕಸ್ ಮಾಡಿರುವಂತದ್ದು. ಯಾಕಂದ್ರೆ 12 ಪಾಯಿಂಟ್ ಆದ ಬಳಿಕ 13ನೇ ಪಾಯಿಂಟ್ ನ ಉತ್ಖನನ ನಡೀಬೇಕಿತ್ತು. ಆದ್ರೆ 13ನೇ ಪಾಯಿಂಟ್ ಬಹಳಷ್ಟು ಚರ್ಚೆಯಲ್ಲಿತ್ತು. ಜೊತೆಗೆ ಆತ ವಿಚಾರಣೆ ಸಂದರ್ಭದಲ್ಲೂ ಕೂಡ ಇಲ್ಲಿ ಸಾಕಷ್ಟು ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿದ್ದ. ಹೀಗಾಗಿ ಅಧಿಕಾರಿಗಳು ಕೂಡ ಏಕಾಏಕಿ ಇದನ್ನ ಉತ್ಖನನ ನಡೆಸಲಿಲ್ಲ. ಒಂದಷ್ಟು ಎಕ್ಸ್ಪರ್ಟ್ ಗಳ ಸಲಹೆಯನ್ನು ಕೂಡ ಪಡೆದುಕೊಂಡಿದ್ರು. ಅಂದ್ರೆ 13ನೇ ಪಾಯಿಂಟ್ ಅನ್ನುವಂಥದ್ದು ಒಂದಷ್ಟು ಸವಾಲುಗಳಿತ್ತು, ವಿದ್ಯುತ್ ಕಂಬಗಳಿತ್ತು, ಆ ಕಡೆಯಿಂದ ಏನು ಅಣೆಕಟ್ಟು ಕೂಡ ಇತ್ತು. ಹೀಗಾಗಿ ಇದನ್ನ ಉತ್ಖನನ ನಡೆಸುವುದಕ್ಕೆ ಒಂದಷ್ಟು ಕಷ್ಟ ಆಗಿತ್ತು. ಆ ಬಳಿಕ ಜಿಪಿಆರ್ ಏನು ಯಂತ್ರ ತರಿಸಿ ನಿನ್ನೆ ಶೋಧ ಕಾರ್ಯ ಕೂಡ ಮಾಡಲಾಗಿತ್ತು. ಅಲ್ಲಿ ಸ್ಪಷ್ಟವಾದಂತಹ ಚಿತ್ರಣ ದೊರೆಯಲಿಲ್ಲ. ಆದ್ರೂ ಕೂಡ ಮುಂದೆ ಯಾವುದೇ ರೀತಿಯಾದಂತಹ ವಾದ ವ್ಯಕ್ತವಾಗಬಾರದು, ಅಂದ್ರೆ ಕೇವಲ ಜಿಪಿಆರ್ ಶೋಧ ಮಾಡಿದ್ದಾರೆ, ಉತ್ಖನನ ನಡೆಸಲಿಲ್ಲ ಅನ್ನುವಂತ ವಾದವೂ ಕೂಡ ಮುಂದೆ ಬರಬಹುದು ಅನ್ನುವಂತಹ ದೃಷ್ಟಿಯಿಂದ ನಿನ್ನೆ 13ನೇ ಪಾಯಿಂಟ್ ನಲ್ಲಿ ಡೀಪ್ ವರೆಗೆ ಅಂದ್ರೆ ಸುಮಾರು 18 ಅಡಿ ಆಳದವರೆಗೂ ಕೂಡ ಅಗ್ದಿರುವಂತದ್ದು. ಆ ಅಗತ್ಯದ ಸಂದರ್ಭದಲ್ಲಿ ಆತ ಹೇಳಿರುವಂತದ್ದು ಇಲ್ಲಿ ಮಾತ್ರ ಅಲ್ಲ, ಆ ಭಾಗದಲ್ಲಿ ಅಂದ್ರೆ ಕರೆಂಟ್ ಕಂಬದ ಆ ಭಾಗದಲ್ಲೂ ಕೂಡ ಅಗಿಬೇಕು, ಅಲ್ಲೂ ಕೂಡ ಉತ್ಖನನ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡಿದ್ದ. ಹೀಗಾಗಿ ಅಧಿಕಾರಿಗಳು ಇದು ಕೂಡ ಆಗಿ ಬಿಡ್ಲಿ ಅನ್ನುವಂತ ದೃಷ್ಟಿಯಲ್ಲಿ ಈ ಭಾಗದಲ್ಲಿ ಇವತ್ತು ಉತ್ಖನನ ಮಾಡ್ತಾ ಇರುವಂತದ್ದು. ಇವತ್ತು ಕೂಡ ಸುಮಾರು 10 ರಿಂದ 13 ಅಡಿ ಆಳದವರೆಗೆ ಈಗಾಗಲೇ ಅಗೆತಾ ಇರುವಂತದ್ದು. ಈ ಭಾಗದಲ್ಲಿ ಅಗ್ದು ಆಗಿದೆ. ಈಗ ಆ ಭಾಗದಲ್ಲೂ ಕೂಡ ಕಂಟಿನ್ಯೂ ಅದೇ ಗುಂಡಿಯ ಕಂಟಿನ್ಯೂಯೇಷನ್ ಮಾಡ್ತಾ ಇರುವಂತದ್ದು. 2 ಹಿಟಾಚಿ ಮೂಲಕವಾಗಿ ಕಂಟಿನ್ಯೂ ಮಾಡ್ತಾ ಇರುವಂತದ್ದು ಒಂದಷ್ಟು ಗೊಂದಲವನ್ನು ಅಧಿಕಾರಿಗಳಿಗೆ ಉಂಟು ಮಾಡ್ತಾ ಇದ್ದಾನ ಅನ್ನುವಂತಹ ಪ್ರಶ್ನೆಯೂ ಕೂಡ ಎದ್ದಿರುವಂತಿದೆ. ಯಾಕಂದ್ರೆ ನಿನ್ನೆ ಆತ ತೋರಿಸಿದಲ್ಲಿ ಪಾಯಿಂಟ್ ನಲ್ಲಿ ಏನನ್ನು ಉತ್ಖನನ ಆಗಿದೆ, ಆದ್ರೂ ಕೂಡ ಈ ಭಾಗದಲ್ಲಿ ಮತ್ತೆ ಅಗಿರಿ ಅನ್ನುವಂಥದ್ದು ಎಷ್ಟು ಸರಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅಧಿಕಾರಿಗಳು ಕೂಡ ಆತ ಏನು ಸೂಚನೆ ನೀಡಿದಂತೆ ಆತನ ಮನವಿಯಂತೆ ಈಗಾಗಲೇ ಈ ಭಾಗದಲ್ಲೂ ಕೂಡ ಉತ್ಖನನ ನಡೆಸ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಮತ್ತೊಂದು ಮಾತು ಏನಂದ್ರೆ, ಆತ ಉತ್ಖನನ ಸಂದರ್ಭದಲ್ಲಿ ಇರಬಹುದು, ಆತನನ್ನ SIT ಕಚೇರಿಗೆ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ನಿನ್ನೆ ಮತ್ತೊಂದು ಮಾತು ಹೇಳಿದ್ದಾನೆ ಅನ್ನುವಂತ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಅಂದ್ರೆ ಇನ್ನು 14 ಅಂದ್ರೆ ಆತ ಒಟ್ಟು ಆರಂಭದಲ್ಲಿ ಹೇಳಿರುವಂತದ್ದು 30 ಪಾಯಿಂಟ್ಗಳು, ಈಗ ಸದ್ಯ 16 ಪಾಯಿಂಟ್ಗಳ ತನಕ ಆಗಿದೆ. ಇನ್ನು 14 ಪಾಯಿಂಟ್ಗಳು ಉಳಿದಿರುವಂತದ್ದು. ಹೀಗಾಗಿ ಮತ್ತೆ 14 ಪಾಯಿಂಟ್ಗಳನ್ನ ಸೂಚಿಸ್ತೇನೆ ಸರ್, ಅಲ್ಲಿ ಉತ್ಖನನ ನಡೆಸೋಣ ಅಂತ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾನೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. SIT ಅಧಿಕಾರಿ ಆದಂತಹ ಜಿತೇಂದ್ರ ದಯಾಮ ಮತ್ತು AC ಸ್ಟೆಲ್ಲಾ ವರ್ಗೀಸ್ ಅವರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ಡಿಮ್ಯಾಂಡ್ ಗಳನ್ನ ಮಾಡ್ತಾ ಇದ್ದಾನೆ ಅನ್ನುವಂತ ಒಂದು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಮತ್ತೆ 14 ಸ್ಪಾಟ್ ಗಳನ್ನ ಗುರುತಿಸುತ್ತೇನೆ, ಅಲ್ಲಿ ಅಸ್ಥಿ ಪಂಜರ ಸಿಗುತ್ತೆ ಅನ್ನುವಂತ ಈ ರೀತಿಯಾದಂತಹ ಒಂದಷ್ಟು ಮಾತುಗಳನ್ನು ಕೂಡ ಆತ ಪದೇ ಹೇಳ್ತಾನೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಸದ್ಯ ನೋಡಬಹುದು ಕಾರ್ಯಾಚರಣೆ ನಡೀತಾ ಇದೆ. ಈ ಭಾಗಕ್ಕೆ SIT ಅಧಿಕಾರಿಯಾದಂತಹ ಜಿತೇಂದ್ರ ದಯಾಮ ಅವರು ಕೂಡ ಬಂದಿರುವಂತದ್ದು. ಅಂದ್ರೆ ಈ ಭಾಗಕ್ಕೆ ಅಂದ್ರೆ ಅಲ್ಲಿ ಇಷ್ಟರ ತನಕ ಆ ಭಾಗದಲ್ಲಿ ಇದ್ರು, ಈ ಭಾಗಕ್ಕೆ ಬಂದು ಈಗ ಎಷ್ಟು ಆಳದವರೆಗೂ ಅಗೆಯಲಾಗಿದೆ ಅನ್ನುವಂತ ರೀತಿಯಲ್ಲಿ ಅವರು ಕೂಡ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಇವತ್ತು 12 ಗಂಟೆ ಸುಮಾರಿಗೆ ಈ ಒಂದು ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಆರಂಭ ಆಗಿದೆ. ನಿನ್ನೆ ಏನು ಅಗೆಯಲಾಗಿತ್ತು ಅದರ ಪಕ್ಕದಲ್ಲೇ ಉತ್ಖನನ ಪ್ರಕ್ರಿಯೆ ನಡೆದಿರುವಂತದ್ದು. ಇವತ್ತು ಕೂಡ ಈ ಭಾಗದಲ್ಲಿ ಉತ್ಖನನ ನಡೀತಾ ಇರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಅಂದ್ರೆ ಉತ್ಖನನ ನಡೆಯುತ್ತಿರುವಂತಹ ಭಾಗಕ್ಕೆ SIT ಅಧಿಕಾರಿಯಾದಂತಹ ಜಿತೇಂದ್ರ ದಯಾಮ ಅವರು ಕೂಡ ಬಂದು ವೀಕ್ಷಣೆ ಮಾಡ್ತಾ ಇರುವಂತದ್ದು. ಒಂದಷ್ಟು ತೀರ್ಮಾನಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಅಂದ್ರೆ ಇವತ್ತು ಥ್ಯಾಂಕ್ ಯು ಮಾಹಿತಿಗಾಗಿ. ನಮಗೆ ಬಂದ ಮಾಹಿತಿಯ ಪ್ರಕಾರ, ನೀವು ಕೊಟ್ಟ ಮಾಹಿತಿ ಪ್ರಕಾರ 18 ಅಡಿ ಆಳ 30 ಅಡಿ ಅಗಲ ಇಲ್ಲಿವರೆಗೂ ಅಂತಂದ್ರೆ ಅದು ಇನ್ನೂ ಜಾಸ್ತಿ ಅಗಸಿರ್ತಾರೆ. ಆದಾಗ್ಯೂ ಕೂಡ ಕಂಟಿನ್ಯೂ ಇಲ್ಲಿ ನಡೆದಿದೆ. ಏನ್ ಕಾರಣ ಇದಕ್ಕೆ? ಆತ ಹೇಳಿದಾನ ಇನ್ನೂ ಅಷ್ಟಗಿರಿ ಅಂತ. ಆತನ ಮಾತಿಗೆ ಇವರು ತಾಳಕ್ಕೆ ತಕ್ಕಂಗೆ ಕುಣಿದು ಅಲ್ಲೇ ಅಗಿಸ್ತಾ ಇದ್ದಾರೆ. ಪಕ್ಕದಲ್ಲೇ ರಾಶಿ ಮಣ್ಣು ಬಿದ್ದಿದೆ, ಇನ್ನೂ ಏನು ಸಿಗ್ತಾ ಇಲ್ಲ. 13ನೇ ಪಾಯಿಂಟ್ ಬಗ್ಗೆ ಇಷ್ಟು ಫೋಕಸ್ ಮಾಡ್ತಾ ಇರೋದಕ್ಕೆ ರೀಸನ್ ಏನು?
ಹೌದು ಶ್ರೀಪಾದ್ ಪಾಟೀಲ್, 13ನೇ ಪಾಯಿಂಟ್ ನ ಬಗ್ಗೆ ಸಾಕಷ್ಟು ಫೋಕಸ್ ಮಾಡಿರುವಂತದ್ದು. ಯಾಕಂದ್ರೆ 12 ಪಾಯಿಂಟ್ ಆದ ಬಳಿಕ 13ನೇ ಪಾಯಿಂಟ್ ನ ಉತ್ಖನನ ನಡಿಬೇಕಿತ್ತು. ಆದ್ರೆ 13ನೇ ಪಾಯಿಂಟ್ ಬಹಳಷ್ಟು ಚರ್ಚೆಯಲ್ಲಿತ್ತು. ಜೊತೆಗೆ ಆತ ವಿಚಾರಣೆ ಸಂದರ್ಭದಲ್ಲೂ ಕೂಡ ಇಲ್ಲಿ ಸಾಕಷ್ಟು ಸವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿದ್ದ. ಹೀಗಾಗಿ ಅಧಿಕಾರಿಗಳು ಕೂಡ ಏಕಾಏಕಿ ಇದನ್ನ ಉತ್ಖನನ ನಡೆಸಲಿಲ್ಲ. ಒಂದಷ್ಟು ಎಕ್ಸ್ಪರ್ಟ್ ಗಳ ಸಲಹೆಯನ್ನು ಕೂಡ ಪಡೆದುಕೊಂಡಿದ್ರು. ಅಂದ್ರೆ 13ನೇ ಪಾಯಿಂಟ್ ಅನ್ನುವಂಥದ್ದು ಒಂದಷ್ಟು ಸವಾಲುಗಳಿತ್ತು, ವಿದ್ಯುತ್ ಕಂಬಗಳಿತ್ತು, ಆ ಕಡೆಯಿಂದ ಏನು ಅಣೆಕಟ್ಟು ಕೂಡ ಇತ್ತು. ಹೀಗಾಗಿ ಇದನ್ನ ಉತ್ಖನನ ನಡೆಸುವುದಕ್ಕೆ ಒಂದಷ್ಟು ಕಷ್ಟ ಆಗಿತ್ತು. ಆ ಬಳಿಕ ಜಿಪಿಆರ್ ಏನು ಯಂತ್ರ ತರಿಸಿ ನಿನ್ನೆ ಶೋಧ ಕಾರ್ಯ ಕೂಡ ಮಾಡಲಾಗಿತ್ತು. ಅಲ್ಲಿ ಸ್ಪಷ್ಟವಾದಂತಹ ಚಿತ್ರಣ ದೊರೆಯಲಿಲ್ಲ. ಆದ್ರೂ ಕೂಡ ಮುಂದೆ ಯಾವುದೇ ರೀತಿಯಾದಂತಹ ವಾದ ವ್ಯಕ್ತವಾಗಬಾರದು, ಅಂದ್ರೆ ಕೇವಲ ಜಿಪಿಆರ್ ಶೋಧ ಮಾಡಿದ್ದಾರೆ, ಉತ್ಖನನ ನಡೆಸಲಿಲ್ಲ ಅನ್ನುವಂತ ವಾದವೂ ಕೂಡ ಮುಂದೆ ಬರಬಹುದು ಅನ್ನುವಂತಹ ದೃಷ್ಟಿಯಿಂದ ನಿನ್ನೆ 13ನೇ ಪಾಯಿಂಟ್ ನಲ್ಲಿ ಡೀಪ್ ವರೆಗೆ ಅಂದ್ರೆ ಸುಮಾರು 18 ಅಡಿ ಆಳದವರೆಗೂ ಕೂಡ ಅಗ್ದಿರುವಂತದ್ದು. ಆ ಅಗತ್ಯದ ಸಂದರ್ಭದಲ್ಲಿ ಆತ ಹೇಳಿರುವಂತದ್ದು ಇಲ್ಲಿ ಮಾತ್ರ ಅಲ್ಲ, ಆ ಭಾಗದಲ್ಲಿ ಅಂದ್ರೆ ಕರೆಂಟ್ ಕಂಬದ ಆ ಭಾಗದಲ್ಲೂ ಕೂಡ ಅಗಿಬೇಕು, ಅಲ್ಲೂ ಕೂಡ ಉತ್ಖನನ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡಿದ್ದ. ಹೀಗಾಗಿ ಅಧಿಕಾರಿಗಳು ಇದು ಕೂಡ ಆಗಿ ಬಿಡ್ಲಿ ಅನ್ನುವಂತ ದೃಷ್ಟಿಯಲ್ಲಿ ಈ ಭಾಗದಲ್ಲಿ ಇವತ್ತು ಉತ್ಖನನ ಮಾಡ್ತಾ ಇರುವಂತದ್ದು. ಇವತ್ತು ಕೂಡ ಸುಮಾರು 10 ರಿಂದ 13 ಅಡಿ ಆಳದವರೆಗೆ ಈಗಾಗಲೇ ಅಗೆತಾ ಇರುವಂತದ್ದು. ಈ ಭಾಗದಲ್ಲಿ ಅಗ್ದು ಆಗಿದೆ. ಈಗ ಆ ಭಾಗದಲ್ಲೂ ಕೂಡ ಕಂಟಿನ್ಯೂ ಅದೇ ಗುಂಡಿಯ ಕಂಟಿನ್ಯೂಯೇಷನ್ ಮಾಡ್ತಾ ಇರುವಂತದ್ದು. 2 ಹಿಟಾಚಿ ಮೂಲಕವಾಗಿ ಕಂಟಿನ್ಯೂ ಮಾಡ್ತಾ ಇರುವಂತದ್ದು ಒಂದಷ್ಟು ಗೊಂದಲವನ್ನು ಅಧಿಕಾರಿಗಳಿಗೆ ಉಂಟು ಮಾಡ್ತಾ ಇದ್ದಾನ ಅನ್ನುವಂತಹ ಪ್ರಶ್ನೆಯೂ ಕೂಡ ಎದ್ದಿರುವಂತಿದೆ. ಯಾಕಂದ್ರೆ ನಿನ್ನೆ ಆತ ತೋರಿಸಿದಲ್ಲಿ ಪಾಯಿಂಟ್ ನಲ್ಲಿ ಏನನ್ನು ಉತ್ಖನನ ಆಗಿದೆ, ಆದ್ರೂ ಕೂಡ ಈ ಭಾಗದಲ್ಲಿ ಮತ್ತೆ ಅಗಿರಿ ಅನ್ನುವಂಥದ್ದು ಎಷ್ಟು ಸರಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅಧಿಕಾರಿಗಳು ಕೂಡ ಏನೋ ಆತ ಏನು ಸೂಚನೆ ನೀಡಿದಂತೆ ಆತನ ಮನವಿಯಂತೆ ಈಗಾಗಲೇ ಈ ಭಾಗದಲ್ಲೂ ಕೂಡ ಉತ್ಖನನ ನಡೆಸ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಮತ್ತೊಂದು ಮಾತೇನಂದ್ರೆ ಆತ ಏನು ಉತ್ಖನನ ಸಂದರ್ಭದಲ್ಲಿ ಇರಬಹುದು, ಆತನನ್ನ SIT ಕಚೇರಿಗೆ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ನಿನ್ನೆ ಮತ್ತೊಂದು ಮಾತು ಹೇಳಿದ್ದಾನೆ ಅನ್ನುವಂತ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಅಂದ್ರೆ ಇನ್ನು 14 ಅಂದ್ರೆ ಆತ ಒಟ್ಟು ಆರಂಭದಲ್ಲಿ ಹೇಳಿರುವಂತದ್ದು 30 ಪಾಯಿಂಟ್ಗಳೇ, ಈಗ ಸದ್ಯ 16 ಪಾಯಿಂಟ್ಗಳ ತನಕ ಆಗಿದೆ. ಇನ್ನು 14 ಪಾಯಿಂಟ್ಗಳು ಉಳಿದಿರುವಂತದ್ದು. ಹೀಗಾಗಿ ಮತ್ತೆ 14 ಪಾಯಿಂಟ್ಗಳನ್ನ ಸೂಚಿಸ್ತೇನೆ ಸರ್, ಅಲ್ಲಿ ಉತ್ಖನನ ನಡೆಸೋಣ ಅಂತ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾನೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. SIT ಅಧಿಕಾರಿ ಆದಂತಹ ಜಿತೇಂದ್ರ ದಯಾಮ ಮತ್ತು AC ಸ್ಟೆಲ್ಲಾ ವರ್ಗೀಸ್ ಅವರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ಡಿಮ್ಯಾಂಡ್ ಗಳನ್ನ ಮಾಡ್ತಾ ಇದ್ದಾನೆ ಅನ್ನುವಂತ ಒಂದು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಮತ್ತೆ 14 ಸ್ಪಾಟ್ ಗಳನ್ನ ಗುರುತಿಸ್ತೇನೆ, ಅಲ್ಲಿ ಅಸ್ಥಿ ಪಂಜರ ಸಿಗುತ್ತೆ ಅನ್ನುವಂತ ಈ ರೀತಿಯಾದಂತಹ ಒಂದಷ್ಟು ಮಾತುಗಳನ್ನು ಕೂಡ ಆತ ಪದೇ ಪದೇ ಹೇಳ್ತಾನೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಸದ್ಯ ನೋಡಬಹುದು ಕಾರ್ಯಾಚರಣೆ ನಡೀತಾ ಇದೆ. ಈ ಭಾಗಕ್ಕೆ SIT ಅಧಿಕಾರಿಯಾದಂತಹ ಜಿತೇಂದ್ರ ದಯಾಮ ಅವರು ಕೂಡ ಬಂದಿರುವಂತದ್ದು. ಅಂದ್ರೆ ಈ ಭಾಗಕ್ಕೆ ಅಂದ್ರೆ ಅಲ್ಲಿ ಇಷ್ಟರ ತನಕ ಆ ಭಾಗದಲ್ಲಿ ಇದ್ರು, ಈ ಭಾಗಕ್ಕೆ ಬಂದು ಈಗ ಎಷ್ಟು ಆಳದವರೆಗೂ ಅಗೆಯಲಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಇವತ್ತು 12 ಗಂಟೆ ಸುಮಾರಿಗೆ ಈ ಒಂದು ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಆರಂಭ ಆಗಿದೆ. ನಿನ್ನೆ ಏನು ಅಗೆಯಲಾಗಿತ್ತು ಅದರ ಪಕ್ಕದಲ್ಲೇ ಉತ್ಖನನ ಪ್ರಕ್ರಿಯೆ ನಡೆದಿರುವಂತದ್ದು. ಇವತ್ತು ಕೂಡ ಈ ಭಾಗದಲ್ಲಿ ಉತ್ಖನನ ನಡೀತಾ ಇರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಅಂದ್ರೆ ಉತ್ಖನನ ನಡೆಯುತ್ತಿರುವಂತಹ ಭಾಗಕ್ಕೆ SIT ಅಧಿಕಾರಿಯಾದಂತಹ ಜಿತೇಂದ್ರ ದಯಾಮ ಅವರು ಕೂಡ ಬಂದು ವೀಕ್ಷಣೆ ಮಾಡ್ತಾ ಇರುವಂತದ್ದು. ಒಂದಷ್ಟು ತೀರ್ಮಾನಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಅಂದ್ರೆ ಇವತ್ತು ಥ್ಯಾಂಕ್ ಯು ಮಾಹಿತಿಗಾಗಿ.